ನೋಡ್ರಿ, ಇಲ್ಲಿ ನಿಂತಿರೋ ಕಾರ್ಯಕರ್ತರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೊರಟೋಗಿ. ಯು ಕಾಂಟ್ ಸ್ಟ್ಯಾಂಡ್ ಹಿಯರ್. ಸ್ವಲ್ಪ ಶಿಸ್ತಿರ್ಬೇಕು. ಇಲ್ಲಿ ಯಾರು ನಿಂತ್ಕೋಬಾರ್ದು. ಹಿಂದೆಗಡೆ ಚೇರ್ಗಳಿದೆ, ಕೂತ್ಕೋಬೇಕು. ಇವತ್ತು ಕಾರ್ಯಕ್ರಮದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಅಳವಡಿಸುವುದರ ಜೊತೆಯಲ್ಲಿ ನಮ್ಮ ಪಕ್ಷದ ಬುನಾದಿಯಾದಂತ ಕೆಪಿಸಿಸಿ ಇರಬಹುದು, ಜಿಲ್ಲಾ ಕಾಂಗ್ರೆಸ್ ಇರಬಹುದು, ಅದೇ ರೀತಿಯಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಭೆಯನ್ನು ಕರೆದು ನಮ್ಮ ಎಲ್ಲ ಶಾಸಕರುಗಳನ್ನು ಕೂಡ ಮಂತ್ರಿಗಳನ್ನು ಕೂಡ ಒಟ್ಟಾಗಿ ಸೇರಿ ಈ ಒಂದು ಸಂದೇಶವನ್ನ ಈ ಕಾರ್ಯಕ್ರಮ ಜೋಡಣೆ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಮಾನ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಅದೇ ರೀತಿಯಾಗಿ ನಮ್ಮ ಕಾರ್ಯಾಧ್ಯಕ್ಷರುಗಳು ಪ್ರದೇಶ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರುಗಳನ್ನು ಸ್ವಾಗತ ಮಾಡಿಕೊಂಡು ನಮ್ಮೆಲ್ಲ ಲೋಕಸಭಾ ಸದಸ್ಯರು, ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು, ನಮ್ಮ ಬೇರೆ ಬೇರೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನ, ಅದೇ ರೀತಿಯಾಗಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಡಿ.ಕೆ. ಶಿವಕುಮಾರ್ ಅವರೇ, ಎಐಸಿಸಿಯ ಕಾರ್ಯದರ್ಶಿಗಳೇ, ಎಲ್ಲ ಕಾರ್ಯಾಧ್ಯಕ್ಷರುಗಳೇ, ಮಾನ್ಯ ಸಚಿವರುಗಳೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನೆರೆದಂಥ ಎಲ್ಲ ನನ್ನ ಹಿರಿಯ ಬಂಧುಗಳೇ, ಬಹಳಷ್ಟು ಮಹತ್ವದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾನ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು, ಅದೇ ರೀತಿಯಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮೆಲ್ಲ ಸಚಿವರುಗಳು ಈ ಸಭೆಯನ್ನು ಇವತ್ತು ಅಳವಡಿಸಿಕೊಂಡಿದ್ದಾರೆ. ಹೆಚ್ಚು ನಿಮಿಷ ದೇಶದಲ್ಲಿ ಇವತ್ತು ಕಾನೂನುಬದ್ಧವಾಗಿ ರೂಪಿತಾದಂಥ ಮನ್ರೇಗಾ ಕಾರ್ಯಕ್ರಮವನ್ನು ಇವತ್ತು ಏಕಾಏಕಿಯಾಗಿ ಅಚಾನಕ್ಕಾಗಿ ಬರೇ ಎಲ್ಲಿ ಕೂಡ ಚರ್ಚೆ ಮಾಡದೆ ಪಾರ್ಲಿಮೆಂಟ್ನಲ್ಲಿ ಮಸೂದೆಯನ್ನು ತಂದು ಎರಡನೇ ಬಾರಿಗೆ ಮಹಾತ್ಮ ಗಾಂಧೀಜಿಯವರ ಕಗ್ಗೊಲೆ ಮಾಡುವಂಥ ಕೆಲಸ ಕಾರ್ಯಕ್ಕೆ ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿಯ ಸರ್ಕಾರ, ಮೋದಿ ಸರ್ಕಾರ ಈ ಬದಲಾವಣೆಗಳನ್ನು ತರುವಂಥ ಕೆಲಸ ಕಾರ್ಯವನ್ನು ಮಾಡಿದೆ. ಇದು ನಮ್ಮ ಗ್ರಾಮೀಣ ಪ್ರದೇಶದ ಜನರ ಉದ್ಯೋಗದ ಹಕ್ಕನ್ನು ಕಸಿಯುವಂಥ ಕೆಲಸ ಕಾರ್ಯ. ಅದೇ ರೀತಿಯಲ್ಲಿ ಯಾರು ಕಾರ್ಮಿಕ ವರ್ಗದವರಿದ್ದಾರೆ ಅವರ ವೇತನವನ್ನು ಹಕ್ಕನ್ನು ಕದಿಯುವಂಥ ಕೆಲಸ ಕಾರ್ಯ. ಅದೇ ರೀತಿಯಾಗಿ ಇವತ್ತು ನಿಮ್ಮ ಗ್ರಾಮದ ಪಂಚಾಯತಿ ಅಧಿಕಾರವನ್ನು ಗುತ್ತಿಗೆದಾರರಿಗೆ ಇವತ್ತು ವಹಿಸುವಂಥ ಕೆಲಸ ಕಾರ್ಯ. ಈ ರೀತಿಯ ಅನಾಹುತವಾದಂಥ ಒಂದು ಮಸೂದೆಯನ್ನು ತರುವುದರ ಮುಖಾಂತರ ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಿರುವಂಥ ಸಮಯದಲ್ಲಿ ಈ ಮಹತ್ವದ ಒಂದು ಸಭೆಯನ್ನು ಇವತ್ತು ಕರೆಯಲಾಗಿದೆ. ಮೊನ್ನೆ ತಾನೇ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರುಗಳ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ, ನೋಡ್ರಿ, ಇಲ್ಲಿ ನಿಂತಿರೋ ಕಾರ್ಯಕರ್ತರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೊರಟೋಗಿ. ಯು ಕಾಂಟ್ ಸ್ಟ್ಯಾಂಡ್ ಹಿಯರ್.
ಸ್ವಲ್ಪ ಶಿಸ್ತಿರ್ಬೇಕು. ಇಲ್ಲಿ ಯಾರು ನಿಂತ್ಕೋಬಾರ್ದು. ಇಲ್ಲಿ ಹಿಂದೆಗಡೆ ಚೇರ್ಗಳಿದೆ, ಕೂತ್ಕೋಬೇಕು. ಇಲ್ಲಿ ಯಾರು ನಿಲ್ಸಕ್ ಹೋಗ್ಬೇಡಿಯಪ್ಪ. ನಮ್ಮ ಸೇವಾದಳವರಲ್ಲಿ ರಾಮಚಂದ್ರು ಮಧ್ಯೆ ಯಾರು ನಿಲ್ಸದಿದ್ರೆ ಹೊರಗಡೆ ಕಳಿಸ್ಬಿಡಿ. ಚೇರ್ಗಳು ಹಾಕಿದೀವಿ, ಗೌರವದಿಂದ ಕೂತ್ಕೋಬೇಕು. ಇದು ಬಿಸ್ನೆಸ್ ಟೈಪ್ ಸಭೆ. ಇದು ಎರಡು ದಿವಸಗಳ ಕಾಲ ವಿಶೇಷವಾದಂಥ ಅಧಿವೇಶನವನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಕೈಗೊಂಡು ಇವತ್ತು ಕಾರ್ಯಕ್ರಮದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಅಳವಡಿಸುವುದರ ಜೊತೆಯಲ್ಲಿ ನಮ್ಮ ಪಕ್ಷದ ಬುನಾದಿಯಾದಂಥ KPCC ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಅದೇ ರೀತಿಯಾಗಿ ಬ್ಲಾಕ್ ಕಾಂಗ್ರೆಸ್ಗಳ ಅಧ್ಯಕ್ಷದ ಸಭೆಯನ್ನು ಕರೆದು ನಮ್ಮ ಎಲ್ಲ ಶಾಸಕರುಗಳನ್ನು ಕೂಡ ಮಂತ್ರಿಗಳನ್ನು ಕೂಡ ಒಟ್ಟಾಗಿ ಸೇರಿ ಈ ಒಂದು ಸಂದೇಶವನ್ನು ಈ ಕಾರ್ಯಕ್ರಮ ಜೋಡಣೆ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಮಾನ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಈ ಸಭೆಯನ್ನು ಕರೆದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತ ಮಾಡಿಕೊಂಡು ಅವರ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತೇಳಿ ಮನವಿ ಮಾಡಿಕೊಂಡು, ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಕ್ಷಣದಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಳ್ಳಲಿಕ್ಕಿದ್ದಾರೆ. ಇವತ್ತು ಅವರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮಗೆ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು, ಮಾನ್ಯ ಸಚಿವರುಗಳು, ಅದರಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಸಚಿವರು ಶ್ರೀಯುತ ಪ್ರಿಯಾಂಕ ಖರ್ಗೆ ಅವರು, ಇವತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಇಲಾಖೆಯ ಸಚಿವರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು, ನಮ್ಮ AICCಯ ಕಾರ್ಯದರ್ಶಿಗಳು ಶ್ರೀಯುತ ಜಯಕುಮಾರ್ ರವರು, ಗೋಪಿನಾಥ್ ರವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಅದೇ ರೀತಿಯಾಗಿ ನಮ್ಮ ಕಾರ್ಯಾಧ್ಯಕ್ಷರುಗಳು, ಪ್ರದೇಶ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರುಗಳನ್ನು ಸ್ವಾಗತ ಮಾಡಿಕೊಂಡು, ನಮ್ಮೆಲ್ಲ ಲೋಕಸಭಾ ಸದಸ್ಯರು, ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು, ನಮ್ಮ ಬೇರೆ ಬೇರೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು, ಅದೇ ರೀತಿಯಾಗಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು, ನಮ್ಮ ನಿಗಮದ ಎಲ್ಲ ಅಧ್ಯಕ್ಷರುಗಳನ್ನು ಕೂಡ ಸ್ವಾಗತ ಮಾಡಿಕೊಂಡು, ನಮ್ಮ ಪ್ರಚಾರ ಸಮಿತಿಯ ರಾಜ್ಯ ಪದಾಧಿಕಾರಿಗಳನ್ನು, ಜಿಲ್ಲಾ ಅಧ್ಯಕ್ಷರುಗಳನ್ನು, ಅದೇ ಅವರನ್ನೆಲ್ಲರನ್ನು ಕೂಡ ಸ್ವಾಗತ ಮಾಡುತ್ತಾ, ಬೇರೆ ಬೇರೆ ನಮ್ಮ ಪಕ್ಷದ ಸಂಘ ಸಂಸ್ಥೆ ಸಂಘಟನೆಯ ಮುಖ್ಯಸ್ಥರನ್ನು ಕೂಡ ಸ್ವಾಗತ ಮಾಡುತ್ತಾ, ತಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತಾ, ಮಾಧ್ಯಮದ ಪತ್ರಿಕೆಯ ಸ್ನೇಹಿತರನ್ನು ಕೂಡ ಸ್ವಾಗತ ಮಾಡಿಕೊಂಡು ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.